ಅಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಆನಂದ ಯೋಗ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಆನಂದ ಯೋಗ ನಮ್ಮ ಜೀವನಕ್ಕೆ ಉನ್ನತವಾದ ಉದ್ದೇಶವನ್ನು, ಆನಂದವನ್ನು, ಆಹ್ಲಾದವನ್ನು ಕೊಡುತ್ತಿರುವುದೇ ಜ್ಞಾನ. ಅತ್ಯಂತ ಪ್ರಾಚೀನವೂ ವಿಸ್ತಾರವೂ ಆದ ಭಾರತೀಯ ಸಂಸ್ಕೃತಿಯ ಉದ್ದಗಲಕ್ಕೂ ಸುಂದರವಾಗಿ ಜೋಡಿಸಿರುವ ಜ್ಞಾನದ ಅಣಿಮುತ್ತುಗಳನ್ನು ನೋಡಬಹುದು. ಸಾವಿರಾರು ವರ್ಷಗಳ ಹಿಂದೆ ಋಷಿ ಸಂಸ್ಕೃತಿಯ ಕಾಲದಲ್ಲಿ ಕಾಗದದ ಉಪಯೋಗವಿರಲಿಲ್ಲ. ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ತಾಳೆಗರಿ, ತಾಳೆ ಹೂವಿನ ರೇಖು ಇವುಗಳ ಮೇಲೆ ವಿಶೇಷವಾದ ಲೇಖನಿಯಿಂದ ಬರೆಯುತ್ತಿದ್ದರಾದರೂ ಉಚ್ಚಾರಣೆಯ ಪ್ರಾಮುಖ್ಯತೆಯುಳ್ಳ ನಾದ, ಸಂಗೀತ, ಮಂತ್ರಗಳನ್ನು ಧ್ವನಿಮುದ್ರಿಸುವ ಸೌಲಭ್ಯ ಉಪಕರಣಗಳಂತೂ ಲಭ್ಯವಿರಲಿಲ್ಲ. ಇಷ್ಟೊಂದು ಸವಿಸ್ತಾರವಾದ ಜ್ಞಾನವನ್ನು ಗುರುಮುಖೇನ ಬಾಯಿಪಾಠ ಮಾಡಿ ಉಚ್ಚಾರಣೆಯಲ್ಲಿ ಸ್ವಲ್ಪವೂ ಲೋಪ ಬರದಂತೆ ಇದನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ, ತಲೆಮಾರಿನಿಂದ ತಲೆಮಾರಿಗೆ ತಲುಪಿಸುತ್ತಾ ಸಹಸ್ರ ವರ್ಷಗಳಿಂದ ಇದನ್ನು ಜೋಪಾನವಾಗಿ ಕಾಯ್ದಿರಿಸಿರುವುದು ನಮ್ಮೀ ಸಂಸ್ಕೃತಿಯ ಮಹಿಮೆ, ಗರಿಮೆ. ನಮ್ಮ ದೇಹ ಕೇವಲ ರಕ್ತ ಮಾಂಸಗಳಿಂದ ಕೂಡಿದ ಜಡ ಶರೀರವಲ್ಲ, ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, 72 ಸಹಸ್ರ ನಾಡಿಗಳು, ಷಟ್ಚಕ್ರಗಳು, ಸಪ್ತಧಾತುಗಳು ಇತ್ಯಾದಿಗಳಿಂದ ಕೂಡಿದ ಪರಬ್ರಹ್ಮ ಸ್ವರೂಪದ ಆತ್ಮ ಸಾಕ್ಷಾತ್ಕಾರದ ಸಾಧನೆಗೆಂದೇ ಯಂತ್ರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಒಂದು ಪವಾಡ ಸದೃಶವಾದ ಮಹಾನ್ ದೇವಾಲಯ. ಪ್ರತಿಯೊಂದು ಜೀವಿಯನ್ನು ಸಂರಕ್ಷಿಸುತ್ತಿರುವ ಅಭಿಮಾನಿ ದೇವತೆಗಳೇ ಅಲ್ಲದೆ ಪ್ರತಿಯೊಂದು ಅಂಗಗಳಲ್ಲೂ ಕಾರ್ಯನಿರತವಾಗಿರುವ ಅಧಿದೇವತೆಗಳ ಪವಿತ್ರ ತಾಣ. ತನ್ನೊಳಗೆ ಗುಪ್ತವೂ ಸುಪ್ತವೂ ಆತ್ಮಶಕ್ತಿಯ ಸ್ವರೂಪವೂ ಆಗಿದ್ದ ಪರಬ್ರಹ್ಮನನ್ನು ತಪಸ್ಸಿನಿಂದ ಆರಾಧಿಸಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮಹಾತ್ಮನೊಬ್ಬನ ಬಗ್ಗೆ ಈಗ ಕೊಂಚ ಗಮನ ಹರಿಸೋಣ. ಸಜ್ಜನನೂ ಸಾತ್ವಿಕನೂ ಆದ ಭೃಗು ಋಷಿಗೆ ತಂದೆಯಾದ ವರುಣನೇ ಗುರು. ವರುಣನಾದರೂ ಮಹಾಬ್ರಹ್ಮಜ್ಞಾನಿ, ಜ್ಞಾನ ಪೀಪಾಸುವಾದ ಭೃಗು ತಂದೆಯನ್ನು ಬ್ರಹ್ಮಜ್ಞಾನವನ್ನು ಬೋಧಿಸುವ ಕೃಪೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ. ವರುಣನಿಗೆ ತನ್ನೆಲ್ಲ ಜ್ಞಾನವನ್ನು ಮಗನಿಗೆ ಧಾರೆ ಎರೆದು ಕೊಡಬೇಕೆಂದು ಮನಸ್ಸಿದ್ದರೂ ಅವನೇ ತನ್ನ ಸ್ವಪ್ರಯತ್ನದಿಂದ ಆತ್ಮಜ್ಞಾನ ಸಂಪಾದಿಸಿ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆ. ಹೀಗಾಗಿ ಪರಬ್ರಹ್ಮನೆಂದರೆ ಯಾರು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಹೇಗೆ ಎಂದೆಲ್ಲ ಪ್ರಶ್ನೆ ಮಾಡುವ ಮಗನಿಗೆ ಪುತ್ರ, ತಪಸ್ಸು ಮಾಡು, ತಪಸ್ಸಿನಿಂದ ಎಲ್ಲವೂ ಲಭಿಸುತ್ತದೆ, ತಪಸ್ಸೇ ಶ್ರೇಷ್ಠವಾದ ಜ್ಞಾನ ಮಾರ್ಗ, ಒಳಹೊಕ್ಕು ನೋಡಿದಾಗ ತಪಸ್ಸೇ ಬ್ರಹ್ಮನ ಕಡೆಗೆ ಕರೆದೊಯ್ಯುತ್ತದೆ ಎಂದು ಹೇಳುತ್ತಾನೆ. ಅದೇ ರೀತಿ ಭೃಗು ಋಷಿಯು ತದೇಕ ಚಿತ್ತದಿಂದ ಧ್ಯಾನಿಸುತ್ತಾ ಬೇರಾವುದರ ಕಡೆಯೂ ಗಮನ ಕೊಡದೆ ಮನಸ್ಸನ್ನು ಬ್ರಹ್ಮಜ್ಞಾನದ ಕಡೆಗೆ ಕೇಂದ್ರೀಕರಿಸಿ ದೀರ್ಘ ತಪಸ್ಸು ಮಾಡುತ್ತಾನೆ. ದಿನಗಳು ತಿಂಗಳುಗಳೇ ಉರುಳಿ ಹೋದವು. ಭೃಗು ಏಕಾಗ್ರತೆಯಿಂದ ವಿಚಲಿತನಾಗಲಿಲ್ಲ. ಒಂದು ದಿನ ಜ್ಞಾನದ ಮಿಂಚೊಂದು ಬೆಳಕಿನಂತಾಗಿ ಹೀಗೆ ಯೋಚಿಸತೊಡಗುತ್ತಾನೆ. ಎಲ್ಲ ಜೀವರಾಶಿಗಳಿಗೆ ಅತ್ಯವಶ್ಯಕವಾಗಿರುವುದು ಅನ್ನ. ಇಲ್ಲಿ ಅನ್ನವನ್ನು ಆಹಾರವೆಂದು ಅರ್ಥದಲ್ಲಿ ತಿಳಿದುಕೊಳ್ಳಬೇಕು. ಎಲ್ಲ ಜೀವರಾಶಿಗಳಿಗೆ ಅತ್ಯವಶ್ಯಕವಾಗಿರುವುದು ಅನ್ನ. ಈ ಎಲ್ಲ ಜೀವಿಗಳಲ್ಲಿಯೂ ಚೇತನದ ಮೂಲವಾಗಿರುವುದು ಆಹಾರ. ನಮ್ಮೆಲ್ಲ ಚಟುವಟಿಕೆಗಳಿಗೂ ಜೀವಾಧಾರಕ್ಕೂ ಆಹಾರವೇ ಮೂಲ. ಮನಸ್ಸಿನ ವಿವಿಧ ಸ್ತರಗಳಲ್ಲಿ ಹೊಕ್ಕು ಮಾನವನ ಶ್ರೇಯಸ್ಸಿಗೂ ಉನ್ನತಿಗೂ ಕಾರಣವಾಗಿರುವುದು ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳುಳ್ಳ ಆಹಾರವೇ.
ಶರೀರದ ಸ್ವಾಸ್ಥ್ಯಕ್ಕೂ ರಕ್ಷಣೆಗೂ ಬೆಳವಣಿಗೆಗೂ ಈ ಆಹಾರವೇ ಮೂಲ. ಸಾಕ್ಷಾತ್ ಭಗವಂತನ ಪ್ರಸಾದ ಸ್ವರೂಪದಲ್ಲಿರುವ ಈ ಅನ್ನವೇ ಬ್ರಹ್ಮ. ಜೀವಿಗೆ ಈ ಭೂಮಂಡಲದಲ್ಲಿ ಈ ಅನ್ನ ಅಂದರೆ ಆಹಾರವು ಭಗವಂತನಿಂದಲೇ ಕೊಡಲ್ಪಟ್ಟಿರುತ್ತದೆ. ಆಹಾರವು ಪ್ರತಿ ಜೀವಿಗೂ ಅತ್ಯವಶ್ಯಕ. ಆದರೆ ಆಹಾರ ಸೇವಿಸಿದಷ್ಟು ಆಯಸ್ಸು ಕ್ಷೀಣಿಸುತ್ತಿರುತ್ತದೆ. ಹೀಗಾಗಿ ಅನ್ನವೇ ಅನ್ನ ತಿನ್ನುವವನನ್ನು ಭಕ್ಷಿಸುತ್ತದೆ. ಅಂದರೆ ಇದರ ಸೂಕ್ಷ್ಮ ತಿಳಿಯದೆ ಅತಿಯಾಗಿ ಆಹಾರ ಸೇವಿಸುವವರನ್ನು ತಿನ್ನುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಹ ಏವ ಅಹಂ ಅನ್ನಂ ಅದಂತಂ ಅದ್ಮಿ. ಭೃಗುವಿನಲ್ಲಿ 10ನೆಯ ಅಣುವಾಕ. ಹೀಗಾಗಿ ನಾನು ಈ ಜ್ಞಾನವನ್ನು ಕಂಡುಕೊಂಡೆ, ಏಕೆಂದರೆ ಅನ್ನವೇ ಬ್ರಹ್ಮ ಎಂದು ಸಂಭ್ರಮ ಪಡುತ್ತಾನೆ. ಅದರಂತೆಯೇ ತಂದೆಯ ಬಳಿಗೆ ಹೋಗಿ ಎಲ್ಲವನ್ನೂ ಭಿನ್ನವಿಸಿಕೊಳ್ಳುತ್ತಾನೆ. ಎಲ್ಲವನ್ನೂ ಶಾಂತ ಚಿತ್ತದಿಂದ ಆಲಿಸಿದ ವರುಣ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಮಗನನ್ನು ಹರಸುತ್ತಾ ಅವನ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸುತ್ತಾ ಮತ್ತೆ ತಪಸ್ಸು ಮಾಡಲು ಸೂಚಿಸುತ್ತಾನೆ. ನೈಜವಾದ ಜ್ಞಾನ ಹೊಂದಲು ತಪಸ್ಸೇ ಶ್ರೇಷ್ಠ ಮಾರ್ಗ ಎಂದು ತಿಳಿ ಹೇಳುತ್ತಾನೆ. ಅದರಂತೆಯೇ ಭೃಗು ಋಷಿ ಮತ್ತೆ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಮತ್ತೆ ದೀರ್ಘಕಾಲದ ತಪಸ್ಸಿನ ನಂತರ ಅವನ ಮನಸ್ಸು ಅರಳುತ್ತದೆ. ಜ್ಞಾನೋದಯವಾದಂತೆ ಭಾಸವಾಗಿ ಹೀಗೆ ಯೋಚಿಸತೊಡಗುತ್ತಾನೆ. ಆಹಾ, ಪ್ರತಿಯೊಂದು ಜೀವಿಯಲ್ಲಿಯೂ ಉಸಿರಾಟಕ್ಕೆ ಅನುವಾಗುತ್ತಾ ಸೂಕ್ಷ್ಮವಾಯುವಿನ ರೂಪದಲ್ಲಿ ಸಂಚರಿಸುತ್ತಿರುವ ಪ್ರಾಣವೇ ಬ್ರಹ್ಮ. ಏಕೆಂದರೆ ಈ ಸೂಕ್ಷ್ಮ ವಾಯುವೇ ಎಲ್ಲಾ ಜೀವಿಗಳಿಗೂ ಜೀವಾಧಾರ. ಮನುಷ್ಯನಲ್ಲಾದರೂ ಈ ಸೂಕ್ಷ್ಮ ವಾಯುವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನವೆಂಬ ಪಂಚ ಪ್ರಾಣಗಳಾಗಿ ಪ್ರಾಣಶಕ್ತಿಗೆ ಕಾರಣನೂ ಪ್ರೇರಕನೂ ರಕ್ಷಕನೂ ಆಗಿದ್ದಾನೆ. ನಂಬಲು ಅಸದಳವಾದ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ನಾಗ, ಕೂರ್ಮ, ಕ್ರಿಕರ, ದೇವದತ್ತ, ಧನಂಜಯಾದಿಯಾಗಿ 72 ಸಹಸ್ರ ನಾಡಿಗಳಲ್ಲಿ ಸಂಚರಿಸುತ್ತಿದ್ದಾನೆ. ಯಾವ ಜೀವಿಯು ಇದೇ ಸೂಕ್ಷ್ಮ ವಾಯುವನ್ನು ಉಪಯೋಗಿಸಿಕೊಂಡು ತನ್ನ ಜೀವನಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಡುವಲ್ಲಿ ಪ್ರಾಣಾಯಾಮವನ್ನು ಕ್ರಮವಾಗಿ ಅಭ್ಯಸಿಸಿದರೆ ಮುಖ್ಯ ಪ್ರಾಣನೇ ತಾನಾಗಿ ಪರಬ್ರಹ್ಮ ಸ್ವರೂಪದ ಕಡೆಗೆ ಕರೆದೊಯ್ಯಬಲ್ಲ ಶಕ್ತಿಶಾಲಿಯಾಗುತ್ತಾನೆ. ಈ ಪ್ರಾಣವೇ ಜೀವ, ಜೀವನೇ ಪ್ರಾಣ, ಈ ಪ್ರಾಣವೇ ಬ್ರಹ್ಮ ಎಂದೆಲ್ಲ ಯೋಚಿಸುತ್ತಾ ಆಹ್ಲಾದಕರನಾಗಿ ತಂದೆಯನ್ನು ಸಮೀಪಿಸಿ ಎಲ್ಲವನ್ನೂ ಸಾಂಗವಾಗಿ ವಿವರಿಸುತ್ತಾನೆ. ಗಂಭೀರವದನನಾದ ವರುಣನು ಎಲ್ಲವನ್ನೂ ಶಾಂತಚಿತ್ತನಾಗಿ ಆಲಿಸಿದ ನಂತರ ಕೊಂಚ ಕಾಲ ಮೌನದಿಂದಿದ್ದು ಅರ್ಧ ಸಮೀಲಿತ ನೇತ್ರನಾಗಿ ಭೃಗುವಿಗೆ ಆಶೀರ್ವದಿಸಿ ಪರಿಪೂರ್ಣವಾದ ಜ್ಞಾನ ಪಡೆಯಲು ತಪಸ್ಸೇ ಸರಿಯಾದ ಮಾರ್ಗಗಳೆಂದು ತಿಳಿಸಿ ಭೃಗುವಿಗೆ ಉಂಟಾದ ಸಂದೇಹಗಳ ನಿವಾರಣೆಗೂ ಬ್ರಹ್ಮ ಸಾಕ್ಷಾತ್ಕಾರಕ್ಕೂ ಮತ್ತೆ ತಪಸ್ಸು ಮಾಡಲು ಅವನನ್ನು ಪ್ರೇರೇಪಿಸುತ್ತಾನೆ. ಛಲವಾದಿಯಾದ ಭೃಗು ಋಷಿಯು ಮತ್ತೆ ಸುದೀರ್ಘ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಎಷ್ಟೋ ಕಾಲದ ನಂತರ ಅವನ ಮನಸ್ಸಿಗೆ ಹೊಸ ಬೆಳಕೊಂದು ಕಾಣಿಸಿ ಹೊಸ ವಿಚಾರಧಾರೆಗಳಿಗೆ ಎಡೆ ಮಾಡಿಕೊಡುತ್ತದೆ. ಅವನ ಚಿಂತನಾಲಹರಿ ಹೀಗೆ ಸಾಗುತ್ತಿದೆ. ಎಲ್ಲಾ ಜೀವರುಗಳ ಸ್ಥಿತಿಗೂ ಚಟುವಟಿಕೆಗಳಿಗೂ ಜೀವನ ಮಾರ್ಗಕ್ಕೂ ಅವರವರ ಮನಸ್ಸೇ ಕಾರಣ. ಅವರ ಉನ್ನತಿಗೂ ಅವನತಿಗೂ ಮನಸ್ಸೇ ಮೂಲ. ಎಲ್ಲಾ ಬಗೆಯ ವಿದ್ಯೆಗೂ ಜಾಣ್ಮೆಗೂ ಮನಸ್ಸೇ ಪೂರಕ. ಸಕಲ ಚಿಂತನಾ ತರಂಗಗಳಿಗೂ ಮನಸ್ಸೇ ಆಕರ. ಎಲ್ಲಾ ಬಗೆಯ ಯೋಚನೆಗಳಿಗೂ ಸಾಧನೆಗಳಿಗೂ ಕಾರ್ಯಸಿದ್ಧಿಗೂ ಮನಸ್ಸೇ ಉಗಮಸ್ಥಾನ. ಸಕಲ ರೀತಿಯ ಮಾನವೀಯ ಸಂಬಂಧಗಳಿಗೂ ಭಾವನೆಗಳಿಗೂ ಉತ್ತಮೋತ್ತಮ ದೈವಿ ಗುಣಗಳ ಸಂಪಾದನೆಗೂ ಅರಿಷಡ್ವರ್ಗಗಳ ನಿವಾರಣೆಗೂ ಮನಸ್ಸೇ ಕಾರ್ಯಸ್ಥಾನ. ಜಾಗೃತ, ಸ್ವಪ್ನ, ಸುಷುಪ್ತಿ ಹಾಗೂ ತುರಿಯಾವಸ್ಥೆಗಳಲ್ಲಿ ಸಮಸಮಾನವಾಗಿದ್ದುಕೊಂಡು ಮಾನವನ ನಿರಂತರ ನರನಾಡಿಯಾಗಿರುವ ಮನಸ್ಸೇ ಬ್ರಹ್ಮ ಎಂದು ಆನಂದಿಸುತ್ತಾ ತಂದೆಯೆಡೆಗೆ ಧಾವಿಸಿ ಅವನಲ್ಲಿ ತಾನು ಕಂಡುಕೊಂಡ ಸತ್ಯವನ್ನು ಭಿನ್ನವಿಸಿಕೊಳ್ಳುತ್ತಾನೆ.
ವರುಣನು ಮತ್ತೆ ಮೊದಲಿನಂತೆಯೇ ಸಮಾಧಾನದಿಂದ ಎಲ್ಲವನ್ನೂ ಆಲಿಸಿ ನಂತರ ಮಗನ ಉತ್ತರದಿಂದ ತೃಪ್ತನಾಗದೆ ಭೃಗುವಿಗೆ ಅನುನಯದಿಂದ ಮತ್ತೆ ತಪಸ್ಸು ಮಾಡುವಂತೆ ಹೇಳುತ್ತಾನೆ. ತಂದೆಯ ಉತ್ತರದಿಂದ ಆಶ್ಚರ್ಯಚಕಿತನಾದ ಭೃಗು ಮತ್ತೆ ತಪಸ್ಸಿಗಾಗಿ ಕಾಡಿಗೆ ಹಿಂದಿರುಗುತ್ತಾನೆ. ಅಲ್ಪಾಹಾರಿಯಾದುದರಿಂದ ದೇಹವನ್ನು ದಂಡಿಸುತ್ತಾ ಮನಸ್ಸಿನ ಆಳಕ್ಕಿಳಿದು ತೀವ್ರವಾದ ಏಕಾಗ್ರತೆಯಿಂದಲೂ ದೃಢ ನಿರ್ಧಾರಗಳಿಂದಲೂ ದೀರ್ಘಕಾಲ ತಪಸ್ಸು ಮಾಡಿ ವಿಜ್ಞಾನವೇ ಬ್ರಹ್ಮವೆಂದು ಭಾವಿಸುತ್ತಾ ಹೀಗೆ ಚಿಂತಿಸುತ್ತಾನೆ. ವಿಶೇಷವಾದ ಜ್ಞಾನವೇ ವಿಜ್ಞಾನ, ಭಾವನೆಗಳ ಗೊಂದಲವಿಲ್ಲದ, ಮನೋವಿಕಾರಗಳ ಸೋಂಕಿಲ್ಲದ, ಬುದ್ಧಿವಂತಿಕೆ, ಜಾಣ್ಮೆ, ಪಾಂಡಿತ್ಯ ಎಂಬಿತ್ಯಾದಿಯಾಗಿ ಗುರುತಿಸಲ್ಪಡುವ ಪರಿಶುದ್ಧವಾದ ಜ್ಞಾನವೇ ವಿಜ್ಞಾನ. ಈ ವಿಶೇಷವಾದ ಜ್ಞಾನವೇ ಎಲ್ಲಾ ಸಾಧನೆಗಳಿಗೂ ಮೂಲ. ಇಲ್ಲಿಂದ ಹೊರಹೊಮ್ಮಿದ್ದೇ ಜ್ಞಾನಸಾಗರ. ಸರ್ವ ವಿದ್ಯೆಗೂ, ತಂತ್ರಜ್ಞಾನಕ್ಕೂ, ಸಕಲ ಭಾಷೆಗಳಿಗೂ, ಸಾಹಿತ್ಯಕ್ಕೂ, ಆವಿಷ್ಕಾರಗಳಿಗೂ, ಅನ್ವೇಷಣೆಗಳಿಗೂ ಈ ವಿಜ್ಞಾನವೇ ಆಕರ. ಹೀಗಾಗಿ ವಿಜ್ಞಾನವೇ ಬ್ರಹ್ಮ. ವಿಜ್ಞಾನದ ಆರಾಧನೆಯಿಂದಲೇ ಬ್ರಹ್ಮ ಸಂಪಾದನೆ ಎಂದು ಯೋಚಿಸುತ್ತಾ ಅಂತರ್ಮುಖಿಯಾಗಿ ಗುರುವಿನಡೆಗೆ ಸಾಗಿ ತನ್ನ ವಿಚಾರ ಲಹರಿಯನ್ನು ವಿವರಿಸುತ್ತಾನೆ. ಮಗನ ಜ್ಞಾನ ವಿಸ್ತಾರವನ್ನು, ಅಭ್ಯುದಯವನ್ನು ಕಂಡು ವರುಣನು ಆನಂದಿತನಾದರೂ ತನ್ನ ಮಗನು ಬೇರೆ ಯಾವುದರಿಂದಲೂ ಸಂತೃಪ್ತನಾಗದೆ ಬ್ರಹ್ಮಜ್ಞಾನವೇ ಬೇಕೆಂದು ಮುಂದೆ ಸಾಗಿ ಅನನ್ಯ ಹೊಂದಲಿ ಎಂಬ ನಿರ್ಧಾರದಿಂದ ಮಗನಿಗೆ ಮತ್ತೆ ತಪಸ್ಸು ಮಾಡಬೇಕೆಂದು ಆದೇಶಿಸುತ್ತಾನೆ. ಉನ್ನತ ಮಟ್ಟದ ಜ್ಞಾನ ಪಿಪಾಸವೂ ದೃಢ ನಿಶ್ಚಯವುಳ್ಳವನೂ ಆದ ಭೃಗು ಋಷಿಯು ಮತ್ತೆ ಅನ್ನಾಹಾರಗಳನ್ನು ತೊರೆದು ಅದಮ್ಯ ಶ್ರದ್ಧೆಯಿಂದ ತೀವ್ರತಮವಾದ ತಪಸ್ಸನ್ನು ಕೈಗೊಳ್ಳುತ್ತಾನೆ. ಹೀಗೆಯೇ ಮುಂದೆ ಸಾಗಿ ಮನಸ್ಸಿನ ವಿವಿಧ ಸ್ತರಗಳನ್ನು ದಾಟಿ ಪಕ್ವತೆಯನ್ನು ಹೊಂದಿದವನಾಗಿ ಆನಂದವೇ ಬ್ರಹ್ಮ ಎಂಬ ಸತ್ಯವನ್ನು ಕಂಡುಕೊಂಡವನಾಗಿ ಅತ್ಯಂತ ಆಳವಾದ ಭಾವ ಸಮಾಧಿಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಆನಂದ ತುಂದಿಲನಾಗಿ ನರ್ತಿಸತೊಡಗುತ್ತಾನೆ. ಇತ್ತ ಎಷ್ಟೋ ದಿನಗಳಾದರೂ ಭೃಗು ಏಕೆ ಮತ್ತೆ ಬರಲಿಲ್ಲ ಎಂಬ ಶಿಷ್ಯನ ಪ್ರಶ್ನೆಗೆ ಉತ್ತರವಾಗಿ ತನ್ನ ತಪಶಕ್ತಿಯಿಂದ ಎಲ್ಲವನ್ನೂ ಕಂಡುಕೊಂಡ ವರುಣನು ಇನ್ನು ಅವನು ಬರುವ ಅಗತ್ಯವಿಲ್ಲಪ್ಪ, ಅವನು ಆತ್ಮ ಸಾಕ್ಷಾತ್ಕಾರದಿಂದಾಗಿ ಬ್ರಹ್ಮಜ್ಞಾನಿಯಾಗಿದ್ದಾನೆ, ನಂತರವೂ ಬ್ರಹ್ಮವೂ ಆದ ಸತ್ಯವನ್ನು ಕಂಡುಕೊಂಡಿದ್ದಾನೆ, ಅವನು ಸತ್ಯಾನ್ವೇಷಣೆ ಪೂರ್ಣಗೊಂಡಿದೆ ಎಂದು ತಿಳಿಸಿ ತುಂಬು ಹೃದಯದಿಂದ ಭೃಗುವನ್ನು ಹಾರೈಸುತ್ತಾನೆ. ಮುಂದೆ ಬ್ರಹ್ಮಜ್ಞಾನಿಯಾದ ಇವನೇ ಭೃಗು ಮಹರ್ಷಿ ಎಂದು ಪ್ರಖ್ಯಾತನಾಗುತ್ತಾನೆ. ಆನಂದವೇ ಬ್ರಹ್ಮ. ಇಲ್ಲಿ ಆನಂದ ಎಂದರೇನು? ಇದು ಆನಂದರೂಪಿ ಬ್ರಹ್ಮಾನಂದ, ಆತ್ಮ ಸಾಕ್ಷಾತ್ಕಾರದೊಂದಿಗೆ ಬರುವ ಆತ್ಮಾನಂದ. ಇದು ನಮ್ಮೊಳಗೆ ಸುಪ್ತವಾಗಿ ಕುಳಿತಿರುವ ಆನಂದ. ಇದು ಆದಿ ಅಂತ್ಯವಿಲ್ಲದ ಆನಂದ, ಪರಮ ಸತ್ಯ ಸ್ವರೂಪಿಯಾದ ಆನಂದ, ಜ್ಞಾನದ ಪರಮೋತ್ತುಂಗದಲ್ಲಿರುವ ಅನನ್ಯ ಅನುಭವವೇ ಈ ಆನಂದ. ಅಮೃತತ್ವದ ಮಧ್ಯದಲ್ಲಿರುವ ಆನಂದ. ಯಾವ ಆನಂದವು ಜೀವಾತ್ಮನನ್ನು ವಿಶ್ವಾತ್ಮನನ್ನಾಗಿಸಿ ಸಚ್ಚಿತ್ ಆನಂದ ಸ್ವರೂಪವೇ ಅನಂತವೂ ಅಗಣಿತವೂ ಆದ ಆನಂದ, ಪ್ರಶಾಂತವೂ ದಿವ್ಯವೂ ಭವ್ಯವೂ ತಾನಾಗಿ ಬೆಳಗುತ್ತಿರುವ ಪರಂಜ್ಯೋತಿ ಸ್ವರೂಪವೇ ಆದ ಆನಂದ. ಇದು ವಿಷಯ ವಸ್ತುಗಳ ಸಂಸ್ಪರ್ಶದಿಂದ ಬರುವ ಇಂದ್ರಿಯಜನ್ಯವಾದ ಆನಂದವಲ್ಲ. ಇಂದ್ರಿಯಜನ್ಯ ಆನಂದಕ್ಕೆ ಆದಿ ಅಂತ್ಯಗಳಿವೆ, ದ್ವಂದ್ವ ಭಾವಗಳಿವೆ, ಕ್ಷಣಿಕತೆ ಇದೆ, ಅಸಂತೃಪ್ತಿ ಇದೆ, ಎಂದಿಗೂ ತೀರಿಸಲಾಗದ ದಾಹವಿದೆ. ಇಂದ್ರಿಯಜನ್ಯ ಆನಂದದ ಹಿಂದೆಯೇ ಸ್ವಾರ್ಥವಿದೆ, ಅಹಂಭಾವವಿದೆ, ಲೋಲುಪತೆ ಇದೆ. ಇವುಗಳು ಸಿಗದಿದ್ದಾಗ ಅದು ಅಸಮಾಧಾನಕ್ಕೆ, ಕ್ರೋಧಕ್ಕೆ ದಾರಿ ಮಾಡಿಕೊಡುತ್ತದೆ. ಆದರೆ ಬ್ರಹ್ಮಾನಂದದಲ್ಲಾದರೂ ದಿವ್ಯ ಶಾಂತಿ, ತ್ಯಾಗ, ದಯೆ, ಕರುಣೆ, ಕ್ಷಮೆ, ಮಮತೆ, ವಾತ್ಸಲ್ಯ, ನಿರ್ಮಲವಾದ ಪ್ರೀತಿ, ಅಂತಃಕರಣ, ಎಲ್ಲರನ್ನೂ ತನ್ನಂತೆಯೇ ಸ್ವೀಕರಿಸುವ ಮನೋಭಾವ, ಅತ್ಯಂತ ಆಳವಾದ ಶಾಂತಿ ಹಾಗೂ ಆತ್ಮ ಸಂತೃಪ್ತಿಗಳಿವೆ. ಇದೇ ಸತ್ಯ, ಇದೇ ಜ್ಞಾನ, ಇದು ನಿಜವಾಗಿಯೂ ಅನಂತ, ಇದೇ ಬ್ರಹ್ಮ, ಇದೇ ನಮ್ಮೆಲ್ಲರೊಳಗೆ
ತಾನೇ ತಾನಾಗಿ ಪ್ರಕಾಶಿಸುತ್ತಿದ್ದು ಸುಪ್ತವಾಗಿರುವ ಪರಂಜ್ಯೋತಿ ಸ್ವರೂಪ. ಈ ರೀತಿಯ ದಿವ್ಯವೂ ಭವ್ಯವೂ ಆದ ಆನಂದ ಎಲ್ಲರಲ್ಲೂ ಇದೆಯೇ, ಅಥವಾ ಇದಕ್ಕೇನಾದರೂ ಷರತ್ತು ನಿಬಂಧನೆಗಳು ಕಟ್ಟುಪಾಡುಗಳಿವೆಯೇ? ಜೀವಂತವಾಗಿರುವ ಮನುಷ್ಯ ಶರೀರದಲ್ಲಿರುವ ಎಲ್ಲರಲ್ಲೂ ಈ ಸೂಕ್ಷ್ಮರೂಪಿ ಆನಂದವಿದೆ, ಆದರೆ ಅದು ಸುಪ್ತವಾಗಿದೆ. ಯೋಗ ಮಾರ್ಗದಲ್ಲಿ ಶ್ರದ್ಧೆಯಿಂದ ಮುಂದುವರಿಯುವ ಎಲ್ಲರಿಗೂ ಈ ಆನಂದದ ಸಾಕ್ಷಾತ್ಕಾರ ಆಗುತ್ತದೆ. ಸಾಮಾನ್ಯ ಮನುಷ್ಯರ ಕಲ್ಪನೆಗೂ ನಿಲುಕದ ಈ ಬ್ರಹ್ಮಾನಂದದ ಒಂದು ಸ್ಥೂಲ ಪರಿಚಯವನ್ನು ಉಪನಿಷತ್ತು ಹೀಗೆ ಹೇಳುತ್ತದೆ. ಬ್ರಹ್ಮಾನಂದ ಪಲ್ಲಿ ವಿದ್ಯಾವಂತನು, ಬಲಿಷ್ಠನು, ಆಶಾವಾದಿಯು, ಸಕಲೈಶ್ವರ್ಯ ಸಂಪನ್ನನು, ಉತ್ಸಾಹಿಯೂ ಆದ ಒಬ್ಬ ಯುವಕನು ಪಡೆಯಬಹುದಾದ ಆನಂದದ ಮಿತಿ ಮನುಷ್ಯ ಲೋಕದ ಆನಂದದ 100ನೇ ಭಾಗ ಮಾತ್ರ. ಇದು ಎಷ್ಟೋ ಸಾವಿರ ಪಟ್ಟು ಗಂಧರ್ವರ ಆನಂದ. ಗಂಧರ್ವ ಲೋಕದ 100 ಪಟ್ಟು ಚಿರಲೋಕದಲ್ಲಿನ ಪಿತೃದೇವತೆಗಳ ಆನಂದ. ಪಿತೃದೇವತೆಗಳ ಆನಂದ ಸಹಸ್ರ ಪಟ್ಟು ದೇವಾನುದೇವತೆಗಳ ಆನಂದ. ಅದರ 100 ಪಟ್ಟು ಸ್ವರ್ಗದ ಅಧಿಪತಿಯೂ ದೇವತೆಗಳ ರಾಜನೂ ಆದ ಇಂದ್ರನ ಆನಂದ. ಇದು 100 ಪಟ್ಟು ದೇವತೆಗಳ ಗುರುವಾದ ಬೃಹಸ್ಪತಿಯ ಆನಂದವಾದರೆ ಅದರ 100 ಪಟ್ಟು 3 ಲೋಕಗಳನ್ನು ಅವರಿಗೆ ಕೊಟ್ಟಿರುವ ಪ್ರಜಾಪತಿಯ ಆನಂದ. ಬ್ರಹ್ಮಾನಂದವಾದರೂ ಅದರ 100 ಪಟ್ಟು. ತೈತ್ತರೀಯ ಉಪನಿಷತ್ತಿನ ಬ್ರಹ್ಮಾನಂದದಲ್ಲಿ ಹಾಗೂ ಭೃಗುವಲ್ಲಿ ಭಾಗಗಳಲ್ಲಿ ಈ ವಿಶೇಷಗಳನ್ನು ಬಹು ಸುಂದರವಾಗಿ ಅರ್ಥಗರ್ಭಿತವಾಗಿ ವಿವರಿಸಲಾಗಿದೆ. ಇದರ ಮೂರ್ತ ಸ್ವರೂಪದ ಕಲ್ಪನೆ ಮಾಡಿಕೊಳ್ಳುವುದಾದರೆ ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ ಹಾಗೂ ಆನಂದಗಳನ್ನು ಮನುಷ್ಯ ಶರೀರದಲ್ಲಿ ಆವರಿಸಿಕೊಂಡಿರುವ 5 ಆವರಣಗಳು ಅಥವಾ ಕೋಶಗಳಾಗಿ ವಿಂಗಡಿಸಬಹುದು. ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ರಾಕೆಟ್ನಲ್ಲಿ ಕುಳಿತು ಆಕಾಶಯಾನ ಸ್ಪೇಸ್ ಟ್ರಾವೆಲ್ ಮಾಡುವ ಗಗನಯಾತ್ರಿಗಳು ಧರಿಸುವ ಸ್ಪೇಸ್ ಸೂಟ್ನಂತೆ ನಮ್ಮ ಸತ್ಯ ಸ್ವರೂಪ ಪರಂಜ್ಯೋತಿ ಸ್ವರೂಪನೂ ಆದ ಆನಂದಮಯನು ಈ ಭೂಮಿಯ ಮೇಲಿನ ಜೀವನಕ್ಕೆ, ಇದರ ಪರಿಸರಕ್ಕೆ ಅನುಗುಣವಾಗಿ ತಾನೇ ರಚಿಸಿಕೊಂಡಿರುವ ರಕ್ಷಣಾ ಕೋಶಗಳೇ, ಪದರಗಳೇ ಈ ಪಂಚಕೋಶಗಳು ಎನ್ನಬಹುದು. ಎಲ್ಲಕ್ಕಿಂತ ಹೊರಗಿನದೇ ನಮಗೆಲ್ಲರಿಗೂ ಕಾಣಿಸುವ ಶರೀರ ರೂಪದಲ್ಲಿರುವ ಅನ್ನಮಯ ಕೋಶ. ಇದರೊಳಗೆ ಉಸಿರಾಟದ ರೂಪದಲ್ಲಿ ಸೂಕ್ಷ್ಮವಾಯುವಾಗಿ ಸಂಚರಿಸುತ್ತಿರುವ ಪ್ರಾಣಮಯ ಕೋಶ. ಇನ್ನು ಒಳಗಿರುವುದೇ ನಮ್ಮ ಭಾವನೆಗಳ ರೂಪದಲ್ಲಿ ಮನೋಭೂವಿಕೆಯಲ್ಲಿರುವ ಮನೋಮಯ ಕೋಶ. ಇದರೊಳಗೆ ನಿರ್ವಿಕಾರ ಭಾವದಲ್ಲಿ ನಿಶಿತ ಮತಿಯಾಗಿ ಪಾಂಡಿತ್ಯ ಪೂರ್ಣವಾಗಿ ವಿಚಾರಧಾರೆಯಲ್ಲಿ ನಿರತವಾಗಿರುವ ವಿಜ್ಞಾನಮಯ ಕೋಶ. ಇವೆಲ್ಲವನ್ನೂ ದಾಟಿ ಹೋದರೆ ಅತ್ಯಂತ ಒಳಗಿನ ಪದರದಲ್ಲಿ ಸುಪ್ತವಾಗಿ ಕುಳಿತಿರುವುದೇ ಆನಂದಮಯ ಕೋಶ. ನಾವು ತೆಗೆದುಕೊಳ್ಳುವ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರಗಳೇ ನಮ್ಮ ಅನ್ನಮಯ ಕೋಶವನ್ನು ನಿಯಂತ್ರಿಸುತ್ತವೆ. ಅಷ್ಟೇ ಅಲ್ಲ, ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳು ಒಂದನ್ನೊಂದು ನಿಯಂತ್ರಿಸುತ್ತಿರುತ್ತವೆ. ಅಂದರೆ ನಾವು ತೆಗೆದುಕೊಳ್ಳುವ ಆಹಾರ ನಮ್ಮ ಉಸಿರಾಟವನ್ನು ನಿಯಂತ್ರಿಸುತ್ತಿರುತ್ತದೆ. ನಾವು ಹೇಗೆ ಉಸಿರಾಡುತ್ತೇವೆಂಬುದು ಪ್ರಾಣಮಯ ಕೋಶವನ್ನು ನಿಯಂತ್ರಿಸುತ್ತಿರುತ್ತದೆ. ಹಾಗೂ ಪ್ರಾಣಮಯ ಕೋಶ, ಮನೋಮಯ ಕೋಶಗಳು ಒಂದನ್ನೊಂದು ನಿಯಂತ್ರಿಸುತ್ತಿರುತ್ತವೆ. ಅಂದರೆ ನಮ್ಮ ಉಸಿರಾಟದ ಗತಿ ನಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತಿರುತ್ತವೆ. ಹೀಗೆಯೇ ನಮ್ಮ ಭಾವೋದ್ವೇಗಗಳು ಉಸಿರಾಟವನ್ನು ನಿಯಂತ್ರಿಸುತ್ತಿರುತ್ತವೆ. ನಮ್ಮ ಭಾವನೆಗಳು, ತುಮುಲಾಟಗಳು ನಮ್ಮ ಮನೋಮಯ ಕೋಶವನ್ನು ನಿಯಂತ್ರಿಸುತ್ತಿರುತ್ತವೆ. ಅದರಂತೆಯೇ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶಗಳು ಒಂದನ್ನೊಂದು ನಿಯಂತ್ರಿಸುತ್ತಿರುತ್ತವೆ. ಅಂದರೆ ನಮಗೆ ಭಾವೋದ್ವೇಗವಿರುವಾಗ ಬುದ್ಧಿಯು ನಿಶ್ಚಿತವಾಗಿರುವುದಿಲ್ಲ. ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಆಗುತ್ತದೆ. ಭಾವನೆಗಳ ತಾಕಲಾಟವಿಲ್ಲದ ಏಕಾಗ್ರಚಿತ್ತದಿಂದಿರುವ ಪ್ರಸನ್ನ ಭಾವದಿಂದಿರುವ ಜ್ಞಾನದ ಪದರವೇ ವಿಜ್ಞಾನಮಯ ಕೋಶವಾಗಿದ್ದು,
ಈ ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶಗಳು ಒಂದನ್ನೊಂದು ನಿಯಂತ್ರಿಸುತ್ತಿರುತ್ತವೆ. ಅಂದರೆ ಪ್ರಸನ್ನ ಭಾವದಿಂದ ಜ್ಞಾನದ ಪದರಗಳನ್ನು ಬಿಡಿಸುತ್ತಾ ಆಳವಾಗಿ ಹೋಗದಿದ್ದರೆ ಆನಂದಮಯ ಕೋಶವನ್ನು ತಲುಪಲಾಗುವುದಿಲ್ಲ. ಸಮರ್ಪಣಾ ಭಾವದಿಂದ ಪ್ರಸನ್ನಾತ್ಮನಾದ ಜ್ಞಾನಿಗೆ ಮಾತ್ರ ಆನಂದಮಯ ಕೋಶದ ಅರಿವಾಗುತ್ತದೆ ಎಂಬುದಾಗಿ ಈ ಲೇಖನದ ಪರಿಯನ್ನು ಡಾಕ್ಟರ್ BR ರಘು ಅವರು ಪ್ರಸ್ತುತಪಡಿಸಿರುತ್ತಾರೆ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಗಳಲ್ಲಿಯೂ ಕೂಡ ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ.